ಪ್ರತಿಯೊಬ್ಬರಿಗೂ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಪ್ರಿಪರೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಪ್ರಿಪರೇಷನ್ಸ್ ಹೇಗಿತ್ತು ಅಂತ? ಇತ್ತು ಅಂದರೆ ನಾನು ಫಿಸಿಕಲಿ ಫಿಟ್ ಆಗುವಂಥ ಪ್ರಯತ್ನ ಮಾಡಿದ್ದೆ, ಮೆಂಟಲಿ ಸ್ಟೇಬಲ್ ಆಗುವಂಥ ಪ್ರಯತ್ನ ಮಾಡಿದ್ದೆ, ಕಂಪ್ಲೀಟ್ಲಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ಪ್ರಿಪೇರ್ ಆಗಿದ್ದಂತೂ ಹೌದು. ಓಕೆ, ಏನೆಲ್ಲ ಶಾಪಿಂಗ್ ಮಾಡಿದ್ರಿ? ಸಿಕ್ಕಾಪಟ್ಟೆ ಅಗೇನ್ ಶಾಪಿಂಗ್ ಆಲ್ಸೋ ಏನೇನೆಲ್ಲ ಬೇಕಾಗಬಹುದು ಅಂತ ಹೇಳಿ ನಮ್ಗೆ 1 ಮಂತಿಗೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆಲ್ಲ ಹೇಳಿದ್ರು. ಸೊ 1 ಮಂತಿಗೆಲ್ಲ ಏನೇನು ಬೇಕಾಗ್ಬೋದು, ಅಲ್ಲಿ ಏನೇನು ಬೇಕಾಗ್ಬೋದು ಅನ್ನೋದಕ್ಕೆಲ್ಲ ತುಂಬ ಶಾಪಿಂಗ್ ಎಲ್ಲವೂ ಮಾಡಿದ್ದೆ ನಾನು. ಅದೇ ಇನ್ನೊಂದು 2 ವರ್ಷ ನಾನು ಶಾಪ್ ಮಾಡದಿದ್ರು ನಡೆಯುತ್ತೆ, ಅಷ್ಟು ಶಾಪಿಂಗ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ಎಲ್ಲ ಪ್ರಿಪ್ರೇಷನ್ಗಳಿದ್ವು. ಶಾಪಿಂಗ್ ಬಗ್ಗೆ ಅಂತ ಹೇಳಿದ್ರಿ, 2 ಇಯರ್ಸ್ ಶಾಪ್ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ ಅಂತ ಹೇಳಿದ್ರಿ. ಸೊ ಬಿಗ್ ಬಾಸ್ ಇಂದ ಆಫರ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಿಮ್ಮ ಮನೆಯವರಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ರಿಯಾಕ್ಷನ್ ಹೆಂಗಿತ್ತು ಅಂತ? ಇಲ್ಲ, ಅವರೆಲ್ಲರೂ ನನ್ಕಿನ್ನ ಮುಂಚೆ ಹೋಗ್ಬೇಕು ಅನ್ನೋಂಥ ರಿಯಾಕ್ಷನ್ ಅವ್ರ ಕಡೆಯಿಂದ ಇತ್ತು. ನಾನೊಂಚೂರು ಯೋಚನೆ ಮಾಡಿದ್ದೆ, ಬಟ್ ಅವ್ರ ಕಡೆಯಿಂದ ಹೋಗ್ಬೇಕು ಅನ್ನೋದು ತುಂಬಾ ಖುಷಿ ಇತ್ತು ಅವ್ರಿಗೆ. ಓಕೆ, ಬಿಗ್ ಬಾಸ್ ಜರ್ನಿಯಲ್ಲಿ ಗೌತಮಿ ಅವರು ಏನ್ ಕಲಿತರು ಅಂತ? ಪ್ರತಿಯೊಂದನ್ನು ಫೇಸ್ ಮಾಡೋದನ್ನ ಕಲ್ತಿದ್ದೀನಿ. ಅಲ್ಲಿ ಒಳಗೆ ಹೋದ್ಮೇಲೆ ಇಟ್ಸ್ ಡೂ ಆರ್ ಡೈ, ನೋ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಈ ಮುಂಚೆನೂ ನಾನು ನೋ ಅನ್ನೋದು ಅಥವಾ ಗಿವ್ ಅಪ್ ಮಾಡೋದು ಇರ್ತಿರ್ಲಿಲ್ಲ. ಅಲ್ಲಿ ಹೋಗಿ ಅದು ತುಂಬ ಸ್ಟ್ರಾಂಗ್ ಆಗಿದೆ. ಇದೇ ಎದುರುಗಡೆ ಜಸ್ಟ್ ಫೇಸ್ ಇಟ್, ದಟ್ಸ್ ಆಲ್, ನಥಿಂಗ್ ಎಲ್ಸ್. ಯು ಕೆನಾಟ್ ರನ್ ಅವೇ. ಆ ಮನೆ ಅದೇ ಹೇಳ್ಕೊಡುತ್ತೆ, ಅಲ್ಲೊಂದು ಬೌಂಡ್ರಿ ಇದೆ ಆ ಮನೆಯಲ್ಲಿ. ಅಲ್ಲಿ ಬರೋವಂಥ ಸಿಚುವೇಶನ್ಸ್ನ ಫೇಸ್ ಮಾಡಬೇಕು, ಓಡೋದಕ್ಕಾಗಲ್ಲ. ಸೊ ಜೀವನದಲ್ಲೂ ನಾವು ಅದನ್ನು ಮಾಡ್ಬೇಕನ್ಸುತ್ತೆ. ಏನೆಲ್ಲ ಬಂದರೂ ಅದನ್ನು ಫೇಸ್ ಮಾಡಬೇಕು. ಎಲ್ಲಿಂದನೂ ಅದನ್ನು ಓಡ್ತಾ ಇದ್ರೆ ಅದು ಹಿಂದೆ ಬರುತ್ತೆ ಹೊರತು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಮನೆ ನನಗೆ ಪ್ರತಿಯೊಂದನ್ನು ಫೇಸ್ ಮಾಡೋದು, ಅಂದರೆ ಪ್ರತಿಯೊಂದು ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬಹುದು ಅನ್ನೋದನ್ನು ಹೇಳ್ಕೊಟ್ಟಿದೆ. ಸೊ ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ನ ಕೊಟ್ಟಿದೆ. ಕೆಲವೊಬ್ರೆಲ್ಲಾನು ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಕೆಲವೊಂದು ಚೇಂಜಸ್ ಅನ್ನ ಕಾಣ್ತಾರೆ. ಸೊ ನಿಮ್ಮ ಲೈಫಲ್ಲಿ ಏನ್ ಚೇಂಜಸ್ ಆಗಿದೆ ಅಂತ? ಚೇಂಜಸ್ ಅದೇ, ಲಾಟ್ ಆಫ್ ಪೀಪಲ್ ರೆಕಗ್ನೈಸಿಂಗ್ ಮೀ ಆ್ಯಂಡ್ ಆ ಪ್ರೀತಿ ಕೊಡ್ತಿರೋದು ನನಗೆ. ಈಗ ಅದು ನನ್ನ ಜರ್ನಿ, ಆರ್ಟಿಸ್ಟ್ ಜರ್ನಿ, ಇಟ್ಸ್ ಬೀನ್ 14 ಇಯರ್ಸಿಂದ ಇದೆ. ಬಟ್ ಇದು ನಂದು ಹೊಸ ಫೇಸು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗ. ಪೀಪಲ್ ಲೈಕಿಂಗ್ ಮೀ, ರೆಕಗ್ನೈಸಿಂಗ್ ಮೀ, ಅಷ್ಟು ಪ್ರೀತಿ ತೋರಿಸ್ತಾ ಇರೋದು ಅದೊಂದು ಹೊಸದು ಅನ್ನಿಸ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.